ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಗಲ್ಲಿಗಳಲ್ಲಿ ಹೆಜ್ಜೆ ಹಾಕಿ ಪ್ರಚಾರ ಮಾಡುತ್ತಿರುವ ಶ್ರೀರಾಮುಲು ಈಗ ಸುವರ್ಣ ನ್ಯೂಸ್ ಜೊತೆ ತಮ್ಮ ಮನದಾಳದ ಮಾತುಗಳನ್ನ ಬಿಚ್ಚಿಡುವವರಿದ್ದಾರೆ. ಅವರ ಜೊತೆ ಹೆಜ್ಜೆ ಹಾಕ್ತಾ ಅವರ ಮನದಾಳದ ಮಾತನ್ನು ಕೇಳೋಣ. ಮೊದಲನೇದಾಗಿ ಶ್ರೀರಾಮುಲು ಅವರೇ, ಪ್ರತಿ ಕಡೆಯೂ ನಿಮಗೆ ಸಾಕಷ್ಟು ಅಪಾರವಾದಂಥ ಜನಬೆಂಬಲ ಗೋಚರಿಸ್ತಾ ಇದೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ಮತಗಳಾಗಿ ಪರಿವರ್ತನೆ ಆಗುವಂಥ ನಂಬಿಕೆ ಇದೆ ನಿಮಗೆ? ಆದರೆ ಇವತ್ತು ಇಷ್ಟೊಂದು ದೊಡ್ಡ ಜನಬೆಂಬಲ ಏನು ಸಿಗ್ತಾ ಇದೆಯೋ ಅದೆಲ್ಲ ಕೂಡ ಮತದಾರರಾಗಿ ಪರಿವರ್ತನೆ ಆದರೆ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಬಹಳಷ್ಟು ಮತಗಳು ಜಾಸ್ತಿ ಸಂಖ್ಯೆಯಲ್ಲಿ ಗೆಲ್ಲಬಹುದು ಅನ್ನೋಂಥ ವಿಶ್ವಾಸ ನನಗೆ ಕಂಡು ಬರ್ತಾ ಇದೆ. ಆದರೆ ಶ್ರೀರಾಮುಲು ಅವರೇ, ಒಂದನ್ನು ನಾವು ನೆನ್ಪಿಟ್ಕೋಬೇಕು, ದೊಡ್ಡವರನ್ನು ಮಾತು ಹೇಳ್ತಾರೆ, ಕೋಟೆ ಬಿರುಕು ಬಿಟ್ಟಾಗ ಕದನಕ್ಕೆ ಇಳಿಬಾರ್ದು ಅಂತ. ಜನಾರ್ದನ್ ರೆಡ್ಡಿ ಅವರು ಜೈಲಲ್ಲಿದ್ದಾರೆ, ನೀವು ಕೂಡ ಸಂಕಷ್ಟದ ಸಂದರ್ಭದಲ್ಲಿದ್ದೀರಿ, ನಿಮ್ಮ ಶಸ್ತ್ರಗಳೆಲ್ಲ ಕಾಣೆಯಾಗಿದೆ. ಇಂಥ ಸಂದರ್ಭದಲ್ಲಿ ತೊಡೆ ತಟ್ಟಿ ನೀವು ರಣಾಂಗಣಕ್ಕೆ ಇಳಿದಿದ್ದೀರಿ, ಭಯ ಆಗ್ತಾ ಇಲ್ವಾ? ನನಗೆ ನನ್ನ ಜನರ ಮೇಲಿದ್ದಂಥ ಪ್ರೀತಿ ವಿಶ್ವಾಸ ಸದಾ ಕಾಲ ಅವರಿಗೆ ಸ್ಪಂದಿಸಂಥ ವ್ಯಕ್ತಿ ನಾನು. ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಗೆ ಮಾತ್ರ ನಾನು ಸೀಮಿತ ಅಲ್ಲ, ಉತ್ತರ ಕರ್ನಾಟಕ ಭಾಗದ ಜನರೆಲ್ಲರಿಗೂ ಕೂಡ ಸದಾ ಕಾಲ 24 ತಾಸು 365 ದಿನ ಕೆಲಸ ಮಾಡೋಂಥ ವ್ಯಕ್ತಿ. ಅಂಥ ವ್ಯಕ್ತಿಗೆ ಶ್ರೀರಾಮುಲುಗೆ ಬೆಂಬಲವನ್ನು ಕೊಡಬೇಕೆಂದೇಳಿ ಈ ರಾಜ್ಯದಲ್ಲಿದ್ದಂಥ ಸಾಕಷ್ಟು ಮೂಲೆಯಿಂದ ನನ್ನ ಬೆಂಬಲಿಗರು ನನ್ನ ಗೆಲ್ಲಿಸ್ಬೇಕನ್ನಂಥ ನನ್ನ ಸ್ವಯಂ ಪ್ರೇರಣೆಯಿಂದ ಇವತ್ತು ಸಾಕಷ್ಟು ಜನರು ನನ್ನ ಬೆಂಬಲ ಕೊಡೋಕೆ ಬರ್ತಾ ಇದ್ದಾರೆ. ಪಾರದರ್ಶಕವಾಗಿ ತೋರಿಸ್ತೀನಿ ಅನ್ನೋ ಮಾತು ಹೇಳ್ತಿದ್ದೀರಿ. ಸ್ವಾಭಿಮಾನ ಈ ಉಪಚುನಾವಣೆಯ ಪ್ರಮುಖ ವಿಚಾರ ಅಂತ ನೀವು ಹೇಳ್ತಾ ಹೊರಟಿದ್ದೀರಿ. ಆದರೆ ಒಂದು ಗಮನಾರ್ಹ, ಸ್ವಾಭಿಮಾನ ಹಾಗೂ ಅಹಂನ ನಡುವೆ ಬಹಳ ತೆಳುವಾದ ಪದರ ಇದೆ. ನಿಮ್ಮ ವಿರೋಧಿಗಳು ಇವತ್ತು ಹೇಳ್ತಾ ಇದ್ದಾರೆ ಇದು ಅಹಂಕಾರ ಅಂತ ವ್ಯಾಖ್ಯಾನಿಸ್ತಾ ಇದ್ದಾರೆ. ಇದು ಅವರಿಗೆ ನಿಮ್ಮ ಉತ್ತರ ಏನು? ಯಡಿಯೂರಪ್ಪರವರು ಹಿಂದಿನ ಕ್ಲಿಪ್ಪಿಂಗ್ಗಳು ತೆಗೆದು ನೋಡ್ರಿ, ದಕ್ಷಿಣ ಭಾರತದಲ್ಲಿ BJP ಸರ್ಕಾರ ಬರಲಿಕ್ಕೆ ಕಾರಣ ಯಾರು ಅಂದ್ರಿಗಿನ ಅದು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಂತ ಮಾತಾಡಿ ಇವತ್ತು ಪುನಃ ಸ್ವತಂತ್ರ ಬಳ್ಳಾರಿ ಜಿಲ್ಲೆಗೆ ಬಂದಿಲ್ಲ ಅನ್ನೋಂಥ ಮಾತು ಏನು ಯಡಿಯೂರಪ್ಪರು ಹೇಳ್ತಾರೋ ಅವರಿಗೆ ಆ ವ್ಯಕ್ತಿಗೆ ಅಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ಒಂದು ದೊಡ್ಡ ಮನುಷ್ಯನಿಗೆ ಅದು ತಕ್ಕವಂಥದ ಮಾತಲ್ಲ. ಎಲ್ಲೋ ಒಂದು ಕಡೆ ಹತಾಶರಾಗ್ತಿದ್ದಾರೆ. ಯಡಿಯೂರಪ್ಪರು ಸೋತೋಗ್ತೀನಿ ಅನ್ನೋಂಥ ಭಯ ಬರ್ತಾ ಇದೆ ಅವರಿಗೆ, ಹತಾಶರಾಗಿ ಈ ರೀತಿ ಮಾತಾಡ್ತಾ ಇದ್ದಾರೆ. ಎಲ್ಲವೂ ನಿಜವೇ. ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದವರು ಈ ಹಿಂದೆ ಅಲ್ಲ, ನೀವೇನೇನು ಹೇಳಿಕೆ ಕೊಟ್ಟರೆ ಈಗ ಅದೆಲ್ಲವೂ ಕೂಡ ಯಡಿಯೂರಪ್ಪನವರು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ರು. ಆದರೆ ಬದಲಾದ ಕಾಲಘಟ್ಟದಲ್ಲಿ ನೀವು BJPಯಿಂದ ಹೊರಹೋದ ನಂತರ ಅವರ ಹೇಳಿಕೆಗಳೇನಿದೆ, ಅವ್ರು ಇವತ್ತು ಹೇಳಿರುವಂಥದ್ದು ಇದು ಅಹಂ ಅಂತ. ನೀವು ಅಹಂ ಅಲ್ಲ, ಇದು ಸ್ವಾಭಿಮಾನ ಅಂತ ಹೇಗೆ ಸಮರ್ಥನೆ ಮಾಡ್ಕೋತೀರಿ? ನನ್ನ ಜೀವನದಲ್ಲಿ ನಾನು ಕೊನೆ ಉಸಿರಂಥವ್ರಿಗೆ ಕೂಡ ಅಹಂ ಅನ್ನೋಂಥ ಶಬ್ದಕ್ಕೆ ಅರ್ಥನೇ ಗೊತ್ತಿಲ್ಲ ನನಗೆ. ಯಾಕಂದರೆ ನಾನು ಯಡಿಯೂರಪ್ಪನವರು ಮರ್ತೋಗ್ಬಿಟ್ಟಿದ್ದಾರೆ. ಯಡಿಯೂರಪ್ಪರು ಒಂದು ಸಲ ನೆನಪು ಮಾಡ್ಕೋಬೇಕು. ನನಗೆ ಹೇಳೋಕ್ಕೆ ನಾಚಿಕೆ ಆಗ್ತಿದೆ. ಯಡಿಯೂರಪ್ಪರು ಇವತ್ತು ಹಿಂದಿನ ದಿನಗಳು ಏನು ಮರ್ತೋಗಿದ್ದಾನೆ. ಯಾವತ್ತೂ ಕೂಡ ಒಬ್ಬ ವ್ಯಕ್ತಿ ಹಿಂದಿನ ದಿನಗಳು ಯಾವತ್ತೂ ಮರಿಬಾರ್ದು. ಹಿಂದಿನ ದಿನಗಳಲ್ಲಿ ಏನು ಸಹಾಯ ಮಾಡಿದ್ವಿ, ಸರ್ಕಾರ ಬರಲಿಕ್ಕೆ ಹೋದರೆ ಏನು ಸಹಾಯ ಮಾಡಿದ್ವಿ, ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉದ್ದಗಲಕ್ಕೆ ತಿರುಗಿದ್ವಿ, ಅವೆಲ್ಲ ಕೂಡ ಮರೆತು ಇವತ್ತು ಅವ್ರು ಏನು ಇವತ್ತು ಅಧಿಕಾರಕ್ಕೆ ಬಂದು ಸಾಕಷ್ಟು ಡಿನೋಟಿಫಿಕೇಷನ್ ಲ್ಯಾಂಡ್ಸನ್ನು ಕಬಳಿಕೆ ಮಾಡಿಕೊಂಡು ಸಾಕಷ್ಟು ಕಡೆ ಇವತ್ತು ಎಲ್ಲ ಕೇಸುಗಳು ಅವರ ಮೇಲೆ ಇದ್ದರೆ ಕೂಡ ಅವರು ಇವತ್ತು ಅಹಂ ಅನ್ನೋಂಥ ಶಬ್ದಕ್ಕೆ ಅವರು ಅರ್ಹರು. ಅಹಂ ಅನ್ನೋಂಥ ಶಬ್ದಕ್ಕೆ ನಾನು ಇವತ್ತು ಈ ಶ್ರೀರಾಮುಲು ಬಡ ಕುಟುಂಬದಲ್ಲಿ ಬೆಳೆದು ಒಂದು ಹಿಂದುಳಿದ ವರ್ಗದ ಒಬ್ಬ ನಾಯಕನಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು BJP ಪಕ್ಷದವರು ಯಾವ ರೀತಿಯಲ್ಲಿ ನನ್ನ ತುಳಿತಕ್ಕೆ ಇವತ್ತು ಸಂಪೂರ್ಣವಾಗಿ ಒಂದು ಷಡ್ಯಂತ್ರವನ್ನು ನಡೆಸಿದ್ದಾರೋ, ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ನನ್ನ ಜೀವನದಲ್ಲಿ ಕೊನೆ ಉಸಿರಿನಂತೆವರೆಗೂ ಕೂಡ ನಾನು ಹಿಂದಿನ ದಿನಗಳು ಮರೆಯೋಕ್ಕೆ ಹೋಗಲ್ಲ, ಅವರು ಹಿಂದಿನ ದಿನಗಳು ಮರ್ತಾರನ್ನಂಥ ಮಾತು ನಾನು ಹೇಳಬಲ್ಲೆ. ಶ್ರೀರಾಮುಲು ಅವರೇ, ನೀವೇ ಹೇಳಿದ್ರಿ ನಾವೆಲ್ಲ ಒಂದೇ ದೋಣಿಯ ಪಯಣಿಗರಾಗಿದ್ದವರು ಹಿಂದೆ, ಆದರೆ ಇವತ್ತು ಬೇರೆ ಬೇರೆ ದೋಣಿಯಲ್ಲಿ ಪಯಣಿಸ್ತಾ ಇದ್ದೀವಿ ಅಂತ. ನಿಜ, ಅವರೀಗ ನೀವು ಬೇರೆ ದೋಣಿಗೆ ಬಂದ ನಂತರ ನಿಮ್ಮ ವಿರೋಧಿಸಿ ಅವ್ರು ಮಾತನಾಡ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಎಲ್ಲರೂ ಜನರ ನಿರೀಕ್ಷೆ ಇಟ್ಕೊಂಡಿದ್ದರು, ಇವತ್ತು ಬಂದು ಬಹಿರಂಗವಾಗಿ ಶ್ರೀರಾಮುಲು ಅವರಿಗೆ ಬೆಂಬಲ ಘೋಷಣೆ ಮಾಡ್ತಾರೆ ಅನ್ನುವಂಥ ನಂಬಿಕೆ ಜನರಲ್ಲಿತ್ತು. ಆದರೆ ಇವತ್ತು ಅವರೊಂದು ಸುದ್ದಿಗೋಷ್ಠಿ ಮಾಡಿ ಹೇಳ್ತಾರೆ BJP ಹಾಗೂ ಕಾಂಗ್ರೆಸ್ಸನ್ನು ಸೋಲಿಸಿ ಆದರೆ ಇಂಥವರಿಗೆ ಶ್ರೀರಾಮುಲುಗೆ ಮತ ನೀಡಿ ಅಂತಲೇ ನಾನು ನೇರವಾಗಿ ಹೇಳಲ್ಲ ಅಂತಲೇ ಆ ಮಾತನ್ನು ಹೇಳಲೇ ಇಲ್ಲ ಅವರು. ಎಲ್ಲ ಒಂದು ಕಡೆ ಜನರ ನಿರೀಕ್ಷೆ ಸುಳ್ಳಾಯ್ತಾ?
ನೋಡ್ರಿ, ನಾನು ಯಾವುದೇ ಪಕ್ಷದಿಂದ ನಾನು ಸ್ಪರ್ಧೆ ಮಾಡಿಲ್ಲ. ನನ್ನ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ. ಯಾರೋ ಬಂದು ಬೆಂಬಲ ಕೊಡ್ತಾರಂದರೆ ನಾನು ಬ್ಯಾಡನ್ನಕ್ಕೆ ಹೋಗಲ್ಲ, ಅವರು ಬೆಂಬಲ ಕೊಡಲ್ಲ ಅಂದರೆ ನಾನು ಕೇಳಕ್ಕೆ ಹೋಗಲ್ಲ. ಇದು ಚುನಾವಣೆಯನ್ನು ಹೊರತುಪಡಿಸಿ ಇವತ್ತಿನ ನಿಮ್ಮ ಈ ಸ್ಥಿತಿಗೆ ಲೋಕಾಯುಕ್ತ ವರದಿ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸಿತ್ತು. ಸಂತೋಷ್ ಹೆಗ್ಡೆ ಅವರು ನೀಡಿದಂಥದ್ದು. ಇವತ್ತು ಗವರ್ನರ್ ಹಂಸರಾಜ್ ಭಾರದ್ವಾಜ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ BJP ಸರ್ಕಾರ ಮತ್ತೊಮ್ಮೆ ಸಂತೋಷ್ ಹೆಗ್ಡೆ ಅವ್ರನ್ನೇ ಲೋಕಾಯುಕ್ತರನ್ನಾಗಿ ಮಾಡ್ತೀನಿ ಅನ್ನೋದಾದರೆ ನಾನು ಅದಕ್ಕೆ ಅನುಮೋದನೆ ಕೊಡ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ನೋಡ್ರಿ, ನಾನು ಯಾವತ್ತಿದ್ರೂ ಕೂಡ ಸತ್ಯದ ಕಡೆ, ಧರ್ಮದ ಕಡೆ ಇರೋಂಥ ಮನುಷ್ಯ. ನಾನು ಯಾವುದೋ ಒಂದು ಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಲೋಕಾಯುಕ್ತ ವರದಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ರಿಗಿನ ಅದು ಸರ್ಕಾರ ಒಪ್ಪಲೇಬೇಕಂದಂಥ ಏಕೈಕ ವ್ಯಕ್ತಿ, ಏಕೈಕ ಮಂತ್ರಿ ಅಂದ್ರಿಗಿನ ನಾನೊಬ್ಬನೇ. ಆ ಸರ್ಕಾರ ಲೋಕಾಯುಕ್ತ ವರದಿಯನ್ನು ಒಪ್ಕೋಬೇಕನ್ನಂಥ ಮನುಷ್ಯ ನಾನೊಬ್ಬನೇ. ಇವತ್ತು ನನಗೆ ವಿಶ್ವಾಸ ಇದೆ. ನಾನು ಎಲ್ಲಿ ಕೂಡ ಯಾವುದು ಕೂಡ ಎಂಥ ವಿಷಯದಲ್ಲಿ ಆಗಲಿ ನಾನು ಯಾವುದು ವ್ಯಾಪಾರನೇ ಮಾಡೋಂಥ ವ್ಯಕ್ತಿ ಅಲ್ಲ. ನಾನು ಐ ಆಮ್ ದ ಪ್ಯೂರ್ ಪೊಲಿಟಿಷಿಯನ್. ನಾನು ಒಬ್ಬ ರಾಜಕಾರಣಿಯಾಗಿ ಸಾದಾ ಸೀದಾ ಮನುಷ್ಯ ಆಗಿ ಉತ್ತರ ಕರ್ನಾಟಕದಲ್ಲಿ ನಾನು ಇದ್ದೀನಿ. ಇವತ್ತು ಗವರ್ನರು ಸಂತೋಷ್ ಹೆಗ್ಡೆ ಅವರು ಆದರೆ ಪುನಃ ಅವ್ರಿಗೆ ನಾನು ಪರ್ಮಿಷನ್ ಕೊಡ್ತೀನಿ ಅನ್ನೋಂಥ ಮಾತನ್ನು ಏನು ಹೇಳಿದಾರೋ ಅದು ನಾನು ಯಾವತ್ತಿದ್ರೂ ಕೂಡ ದೇಶದಲ್ಲಿ ಅಣ್ಣಾ ಹಜಾರೆ ಅವರಿಗೆ ನಾನು ಗೌರವ ಕೊಡ್ತೀನಿ, ಸಂತೋಷ್ ಹೆಗ್ಡೆ ಅವ್ರಿಗೆ ಕೂಡ ಗೌರವ ಕೊಡ್ತೀನಿ. ಇವತ್ತು ನನ್ನ ಹೆಸರು ಪ್ರಸ್ತಾವನೆ ಆಗಿದೆ ಅಂತೇಳಿ ಸಂತೋಷ್ ಹೆಗ್ಡೆ ಅವ್ರನ್ನ ಭಯಕ್ಕಾಗ್ತೇನೆ. ಚುನಾವಣೆ ಒಂದು ಹಂತಕ್ಕೆ ಬಂದು ನಿಂತಿದೆ. ಈಗ ಪ್ರಚಾರವೂ ಕೂಡ ಬಿರುಸಿನಿಂದ ಸಾಗ್ತಾ ಇದೆ. ಇದು ರಾಜ್ಯ ರಾಜಕೀಯದ ದಿಕ್ಕು ಬದಲಾಯಿಸುತ್ತೆ, ದಿಕ್ಸೂಚಿ ಆಗುತ್ತೆ ಅಂತಿದ್ದೀರಿ. ಅದು ಯಾವ ರೀತಿ, ಹಾಗೂ ಸರ್ಕಾರವೇ ಇಳಿದು ಬಳ್ಳಾರಿಗೆ ಬಂದಿರೋ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇದು ಯಾವ ರೀತಿಯ ಸರ್ಕಾರದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ? ನೋಡ್ರಿ, ಸರ್ಕಾರ ಮೇಲೆ ಈ ಚುನಾವಣೆ ಯಾವ ರೀತಿಯಲ್ಲಿ ಕೂಡ ಪರಿಣಾಮ ಬೀಳಲ್ಲ. ಯಾಕಂದರೆ ಇವತ್ತು ನನ್ನಲ್ಲಿದ್ದಂಥ ಶಾಸಕರೆಲ್ಲರೂ ಕೂಡ ನಾನು BJPಯಲ್ಲೇ ಇರ್ರಿ ಅಂದೇಳಿ ಸರ್ಕಾರ ಕೆಡವಬಾರ್ದು, ಜನರು ಕೊಟ್ಟಂಥ ಆಶೀರ್ವಾದಕ್ಕೆ ನಾವು ವಿರುದ್ಧವಾಗಿ ಹೋಗಬಾರ್ದು ಅನ್ನೋಂಥ ಉದ್ದೇಶದಿಂದ ಸರ್ಕಾರದಲ್ಲಿ ನಮ್ಮ ಮಂತ್ರಿಗಳು ಇರ್ರಿ ಅಂದು ಹೇಳ್ತಾ ಇದ್ದೀನಿ. ಆದರೆ ಈಶ್ವರಪ್ಪರು ಏನು ಹೇಳ್ತಾ ಇದ್ದಾರೆ, ಎಲ್ಲರೂ ರಾಜೀನಾಮೆಯನ್ನು ಕೊಡ್ರಿ, ಧೈರ್ಯ ಇದ್ದರೆ ನೀವೆಲ್ಲರೂ ರಾಜೀನಾಮೆಯನ್ನು ಕೊಡ್ರಿ ಅಂತೇಳಿ ಈಶ್ವರಪ್ಪರು ಹೇಳ್ತಾರೆ. ಈಶ್ವರಪ್ಪರ ಹೇಳಿಕೆ ಕೇವಲ ನ್ಯಾಲಿಗೆಗೆ ಎಮ್ಮಿಕೆ ಇಲ್ಲ. ಆ ಎಮ್ಮಿಕೆ ಇಲ್ಲದಂಥ ನ್ಯಾಲಿಗೆ ಏನು ಬೇಕಾದರೂ ಕೂಡ ಮಾತಾಡುತ್ತೆ. ಆದರೆ ನನ್ನ ಉದ್ದೇಶ ಈ ನಾಡಿನ ಜನರ ಗೌರವವನ್ನು ಕೊಡೋಂಥ ಕೆಲಸ ಮಾಡ್ತೀನಿ ವಿನ ಈ ನಾಡಿನ ಜನರಿಗೆ ನಾನು ವಿರುದ್ಧವಾಗಿ ಯಾವತ್ತೂ ಹೋಗಲ್ಲ, ಮುಂದೆ ಹೋಗಲ್ಲ. ಯಾವತ್ತೂ ಕೂಡ ಈ ಸರ್ಕಾರ 5 ವರ್ಷ ಪೂರ್ಣ ಮಾಡಬೇಕಂತೇಳಿ ನಾನು ವಿನಂತಿಸ್ಕೊಂತೀನಿ. ಓಕೆ, ಥ್ಯಾಂಕ್ ಯು ಶ್ರೀರಾಮುಲು ಅವರೇ. ಇದು ಶ್ರೀರಾಮುಲು ಅವರ ಮನದಾಳದ ಮಾತು. ನನ್ನಲ್ಲಿ ಅಹಂ ಇಲ್ಲ, ನನ್ನಲ್ಲಿರುವಂಥದ್ದು ಸ್ವಾಭಿಮಾನ. ಅಹಂ ಇದ್ರೆ ಅದು ಯಡಿಯೂರಪ್ಪನಲ್ಲಿ ಅಂತ ನೇರವಾಗಿ ಹೇಳ್ತಾರೆ. ಅದರ ಜೊತೆಗೆ ಸರ್ಕಾರವನ್ನು ಕೆಡುವುದು ನನ್ನ ಉದ್ದೇಶವಲ್ಲ, ಆದರೆ ಜನರ ಸೇವೆ ಮಾಡೋದು ನನ್ನ ಉದ್ದೇಶ ಅನ್ನುವಂಥ ಮಾತನ್ನ ಶ್ರೀರಾಮುಲು ಅವರು ಹೇಳ್ತಿದ್ದಾರೆ. ಅವರಿಗೆ ಅಪಾರವಾದಂಥ ಜನಬೆಂಬಲ ವ್ಯಕ್ತ ಆಗ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಮತಗಳಾಗಿ ಪರಿವರ್ತನೆ ಆಗುತ್ತೆ, ಇದಕ್ಕೆ ಉತ್ತರ ಸಿಗೋದು ಇದೇ 30ರಂದು. ಇದರ ಫಲಿತಾಂಶ ಗೊತ್ತಾಗೋದು ಡಿಸೆಂಬರ್ 4ರಂದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್ 24/7 ಬಳ್ಳಾರಿ. ನಾಪತ್ತೆಯಾದ ಹುಡುಗ ಹೆಣ ಆಗಿ ಪತ್ತೆಯಾದ ಘಟನೆ ದಾವಣಗೆರೆ ಜಿಲ್ಲಾ ಜಗಳೂರು ತಾಲೂಕಿನ ಸಾಗಲಗಟ್ಟಿ ಗ್ರಾಮದಾಗ ನಡೆದೈತಿ. ವಾರದ ಹಿಂದ ನಾಪತ್ತೆಯಾಗಿದ್ದ ಪ್ರದೀಪ್ ಅನ್ನೋ 18 ವರ್ಷದ ಹುಡುಗ ಹೆಣ ಆಗಿ ಪತ್ತೆಯಾಗ್ಯಾನ. ಈ ಪ್ರಕರಣ ಬೆಳಕಿಗೆ ಬಂದಿದ್ದ ಒಂದು ಫೋನ್ ಕಾಲಿಂದ. ಇದು ಒಂಥರ ವಿಚಿತ್ರ ಕೇಸ. ನಿನ್ನೆ ಮುಂಜಾನೆ ಜಗಳೂರು ತಾಲೂಕಿನ ಬಿಳಿಚೋಡ್ ಪೊಲೀಸ್ ಠಾಣೆಕ ಮತ್ತು ಸಾಗಲಗಟ್ಟಿ ಊರಾಗಿನ ಉಮೇಶ್ ಅನ್ನೋರ ಅಂಗಡಿಗೆ ಫೋನ್ ಬಂದಿತ್ತು. ಆ ಕಡೆಯಿಂದ ಮಾತಾಡಕತ್ತವ ಯಾರಂತ ಹೇಳಿಲ್ಲ, ಬರೇ ತುಮಕೂರಿಂದ ಮಾತಾಡಕತ್ತೇನಿ ಅಂತ ಅಷ್ಟೇ ಹೇಳ್ದ. ಆಮೇಲೆ ಪ್ರದೀಪ್ ಅನ್ನೋನ ಕೊಲೆ ಮಾಡಿ ಊರಾನ್ ಜಮೀನ್ದಾಗ ಹೂತಾರ, ಇನ್ ಸ್ವಲ್ಪ ದಿನದಾಗ ಪ್ರದೀಪನ್ ಗೆಳೆಯ ಲೋಕೇಶನ್ನು ಕೊಲ್ತಾರ ಅಂತ ಎಚ್ಚರಿಕೆ ನೀಡಿದ. ಇಷ್ಟ್ರ ಮೇಲೆ ಪೊಲೀಸರು ಗುರುವಪ್ಪ ಎಂಬರು ಹೊಲದಾಗ ಹುಡುಕ್ಯಾಡಿದಾಗ ನೀಲಿ ಬಣ್ಣದ ಪ್ಯಾಂಟ್ ಹಾಕಿದ್ದು ಹೆಣ ಸಿಕ್ತು. ಅರ್ಧ ಕೊಳತು ಹೋಗಿದ್ದೆ ಹೆಣ ಪ್ರದೀಪನ್ ಅನ್ನೋದು ಗೊತ್ತಾಗೈತಿ. ಈ ಊರಿನಲ್ಲಿ ಒಬ್ಬ ದಲಿತನ ಕಗ್ಗೊಲೆಯಾಗಿದೆ. ಸುಮಾರು 8-10 ದಿನಗಳ ಹಿಂದೆನೇ ಈ ಕೊಲೆ ನಡೆದಿರೋದ್ರಿಂದ ಈಗ ಸಂಪೂರ್ಣವಾದ ಮಾಹಿತಿ ಪೊಲೀಸ್ನವ್ರ ಮೇಲೆ ನಿಂತಿದೆ. ಏನು ಕಲೆ ಹಾಕಬೇಕು, ಯಾವ ರೀತಿ ಅದನ್ನು ಟ್ರೇಸ್ ಔಟ್ ಮಾಡಬೇಕು. ಪ್ರದೀಪನ್ ಕೊಲೆ ಮಾಡಾಕ ಏನು ಕಾರಣ, ಯಾರು ಮಾಡಿದ್ದು, ಯಾಕೆ ಮಾಡಿದ್ರು ಅನ್ನೋದು ಏನೂ ಗೊತ್ತಾಗಿಲ್ಲ. ಪ್ರದೀಪನ ಅಪ್ಪ, ಅವ್ವ, ಗೆಳೆಯರು ಸಹಿತ ಯಾರ ಮೇಲೂ ಸಂಶಯ ಪಟ್ಟಿಲ್ಲ.
ಹಿಂಗಾಗಿ ಪೊಲೀಸರಿಗೆ ಈ ಕೇಸು ತಲೆನೋವಾಗೈತಿ. ಹೆಣದ ಮೈಮೇಲ ಗಾಯದ ಗುರುತದಾವು, ತಲೆಗೆ ಹೊಡೆದಿದ್ದು ಗೊತ್ತಾಕೈತಿ. ನಿನ್ನೆ ಸಾಯಂಕಾಲ 7:30 ಫೋನ್ ಮಾಡಿದೆ, ಇಲ್ಲಿಗೆ ಊರಿಗೆ ಫೋನ್ ಮಾಡಿದೆ. ಊರಿಗೆ ಫೋನ್ ಮಾಡಿದಾಗ ನನ್ನ ಮಗಳು ಕೈ ಫೋನ್ ಕೊಡ್ರಪ್ಪ ಅಂತಂದೆ. ನನ್ನ ಮಗಳು ಏನಂತ ಹೇಳಿದ್ರೆ, ಅಪ್ಪ ಮಧ್ಯಾಹ್ನ 3 ಗಂಟೆಗೆ ಚಂದ್ರಕರ್ ಅಂಗಡಿಗೆ ಫೋನ್ ಮಾಡಿದ್ರು. 11 ಗಂಟೆ ಮನೆ ಬಿಟ್ಟನು, ಆಸ್ರವ ಮಕ್ಕಂತ ನೀವು ಹತ್ತಿರಕ್ಕೆ ಸಿಬಿಟ್ ಕಟ್ಟಕ್ಕೆ ಹೋಗೋದು, ರಾಗಿ ಕೊಯ್ಯಕ್ಕೆ ಹೋಗೋದು ಅಂತಂದು ಮನೆ ಬಿಟ್ಟು ಸರ್. ನೋಡಿ ಅಷ್ಟೇ ನಮ್ಮ ಮನೆಗೆ ಇದು ಮಾಡಿದ್ದು. ಕಳೆದ ಗುರುವಾರ ರಾತ್ರಿ 11 ಗಂಟೆಗೆ ಎದ್ದು ಹೋದವ ವಾರದ ಮೇಲೆ ಹಣ ಆಗಿ ಸಿಕ್ಕಾನು. ಇದು ಇಡೀ ಸಾಗಲಗಟ್ಟಿ ಊರಾನ್ ಮಂದಿನ ದಂಗ ಬಡ್ಸೈತಿ. ಪೊಲೀಸರು ಪ್ರಕರಣ ಕೈಗೆ ತಗೊಂಡು ಯಾರು ಮಾಡ್ಯಾರ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗೈತಿ. ರಾಜಪ್ಪ ಸುತ್ತು, ಸುವರ್ಣ ನ್ಯೂಸ್, ದಾವಣಗೆರೆ.